ಕೋರ್ಟಿಂದ ನೇರವಾಗಿ ಹಾಸ್ಪಿಟಲ್ಗೆ ಆಗಮಿಸಿದ್ದಾರೆ ನಟ ದರ್ಶನ್. 4 ದಿನ ಫಿಸಿಯೋಥೆರಪಿ ಚಿಕಿತ್ಸೆ ಇರುತ್ತೆ. ಸೊ ಭದ್ರತೆಗೆ ಈಗ ಹಾಸ್ಪಿಟಲ್ ಬಳಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಜಾಮೀನು ಶ್ಯೂರಿಟಿಗೆ ಸಹಿ ಹಾಕಿ ವಾಪಸ್ ಆದರು. ಸೊ 4 ದಿನ ಆಸ್ಪತ್ರೆಯಲ್ಲೇ ಉಳಿಯಬೇಕಾಗತ್ತೆ ನಟ ದರ್ಶನ್ಗೆ ಸರ್ಜರಿ ಅಗತ್ಯ ಅಂತ ವೈದ್ಯರು ಕೂಡ ಹೇಳಿದ್ದಾರೆ. ಬಟ್ ಗೊತ್ತಾಗತ್ತೆ 2-3 ದಿನಗಳಲ್ಲಿ ಗೊತ್ತಾಗತ್ತೆ ಅದು ಆಗತ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಗುರುವಾರದವರೆಗೂ ಕೂಡ ಈಗ ಹಾಸ್ಪಿಟಲಲ್ಲೇ ಇರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಇವತ್ತು ಕೋರ್ಟ್ಗೆ ಹೋಗಬೇಕಾಗಿದೆ ಶ್ಯೂರಿಟಿಯ ವಿಚಾರವಾಗಿ. ಸೊ ಹಂಗಾಗಿ ಕೋರ್ಟಿಂದ ನೇರವಾಗಿ BGS ಹಾಸ್ಪಿಟಲ್ಗೆ ಆಗಮಿಸಿದ್ರು. 4 ದಿನ ಫಿಸಿಯೋಥೆರಪಿ ಚಿಕಿತ್ಸೆ ಇರುತ್ತೆ. ಭದ್ರತೆಗೆ, ಯಾಕಂದರೆ ಸಹಜವಾಗಿ ಈಗ ಈ ಕೋರ್ಟ್ ಕಡೆಯಿಂದ ಜಾಮೀನು ಸಿಕ್ಕಾದ ಮೇಲೆ ಅಭಿಮಾನಿಗಳು ಕೂಡ ಬರ್ತಿರ್ತಾರೆ. ಬಟ್ ಬೇರೆಯವರಿಗೆ ಬರೋಕ್ಕೂ ಕೂಡ ಅವಕಾಶ ಇರುತ್ತೆ. ಮೊದಲಿನ ಥರ ಆ ರೀತಿಯ ರೂಲ್ಸ್ ಏನು ಇರೋದಿಲ್ಲ. ಸೊ ಹಂಗಾಗಿ ಅಲ್ಲಿ ಭದ್ರತೆಯನ್ನು ಈಗ ಕೊಡಲಾಗುತ್ತೆ. ಭದ್ರತೆಗೆ ಹಾಸ್ಪಿಟಲ್ ಬಳಿ ಈಗ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಜಾಮೀನು ಶ್ಯೂರಿಟಿಗೆ ಸಹಿ ಹಾಕಿ ವಾಪಸ್ ಆಗಿದ್ದಾರೆ. ರೆಗ್ಯುಲರ್ ಬೇಲ್ ಅಂತೂ ಸಿಕ್ಕಿದೆ. ಆದರೆ ಪವಿತ್ರ ಗೌಡ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರಬಹುದು. ಈಗಿರುವಂಥ ಪ್ರಶ್ನೆ ಅಂತಂದರೆ ಪವಿತ್ರ ಗೌಡ ದರ್ಶನ್ಗೆ ಭೇಟಿ ಆಗ್ತಾರಾ, ಆರೋಗ್ಯ ವಿಚಾರಿಸ್ತಾರಾ ಅಂತ. ಆರೋಗ್ಯದ ಬಗ್ಗೆ ಗೊತ್ತಿಲ್ಲ, ಏನಾಗುತ್ತೇನೋ ಗೊತ್ತಿಲ್ಲ. ಸೊ ಈಗ ರೆಗ್ಯುಲರ್ ಬೇಲ್ ಅಂತೂ ಸಿಕ್ಕಾಯಿತು. ಮತ್ತೊಂದು ಕಡೆ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ಅದು ತೀರಾ ಕಡಿಮೆನೇ, ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಒಂದು ಅವಕಾಶ ಇರುತ್ತೆ, ಪೊಲೀಸ್ ಇಲಾಖೆಗೆ ಅವಕಾಶ ಇದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅಥವಾ ಮೇಲ್ಮನವಿನ ಸಲ್ಲಿಕೆ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಅದು ಆಗುತ್ತೋ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಗ್ಯುಲರ್ ಬೇಲ್ ಇದೆ. ಬೇಲಂತೂ ಸಿಕ್ಕಿರುವಂಥದ್ದು 6 ತಿಂಗಳಾದ ನಂತರ ಹೊರಗಡೆ ಬಂದಿದ್ದಾರೆ. ಸೊ ಈಗ ಏನು ಆ ರೀತಿಯ ಕಂಡೀಷನ್ ಇರೋದಿಲ್ಲ. ಈಗ ಯಾವಾಗ ಬೇಕಾದರೂ ಚಿಕಿತ್ಸೆಯನ್ನು ಪಡಿಬೋದು, ಬೇಡ ಅಂದರೆ ಬಿಡಬಹುದು, ಸಮಯ ಇರುತ್ತೆ ರೆಸ್ಟ್ ಮಾಡೋದಕ್ಕೆ. ಹಾಗಾಗಿ ಯಾವುದೇ ರೀತಿಯಾಗಿ ಷರತ್ತು ಅಂತೂ ಇರೋದಿಲ್ಲ ಈ ದರ್ಶನ್ ವಿಚಾರವಾಗಿ, ಚಿಕಿತ್ಸೆಯ ವಿಚಾರವಾಗಿ. ಸೊ ಹಂಗಾಗಿ ಈಗ ಸರ್ಜರಿ ಬೇಕೇ ಬೇಕು ಅಂತಂದಾಗ ಮಾಡ್ತಾರೆ. ಇಲ್ಲ ಅದನ್ನು ಸದ್ಯಕ್ಕೆ ಚಿಕಿತ್ಸೆ ಕೊಟ್ಟು ಕಡಿಮೆ ಮಾಡಬಹುದು ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡಬಹುದು. ಬಟ್ ಆ ರೀತಿಯ ಈ ಹಿಂದೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ರಲ್ಲ, ಆ ರೀತಿಯ ರೂಲ್ಸ್ಗಳು ಈಗ ಇರೋದಿಲ್ಲ. ಆಮೇಲೆ ಸಹಜವಾಗಿ ಈಗ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ಜನ ಬರಬಹುದು. ಹಾಗಾಗಿ ಅಲ್ಲಿ ಭದ್ರತೆಯನ್ನು ಕೊಡಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.